ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಎಲ್ಲರೂ ಹ್ಯಾಪಿ ಆಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ನೈಟ್ ರೀಡಿಂಗ್ನಲ್ಲಿ ತುಂಬ ಸುಂದರವಾದ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಈಗ ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಳ್ಳಿ. ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ನಿಮ್ಮ ಹೃದಯದಿಂದ ಥ್ಯಾಂಕ್ ಯು ಹೇಳಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಈಗ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಮೊದಲ ಎನರ್ಜಿ ಯಾವ ರೀತಿ ಇದೆ ಅಂದರೆ ನಿಮ್ಮ ಸ್ಥಿತಿ. ನೀವು ಈ ವ್ಯಕ್ತಿಯನ್ನು ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ಅವರು ಕಾಲ್ ಮಾಡ್ತಾರಾ, ಮೆಸೇಜ್ ಮಾಡ್ತಾರಾ ಅಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಅದರಿಂದಲೇ ನಿಮಗೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ. ಮೈಂಡ್ ಫುಲ್ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ. ಆ್ಯಂಗ್ಸೈಟಿ, ಡಿಪ್ರೆಷನ್ ಫೀಲ್ ಆಗ್ತಾ ಇದೆ. ನೀವು ವೆಯ್ಟ್ ಮಾಡ್ತಾ ಇರೋದ್ರಿಂದ ಪೇಯ್ನ್ ಜಾಸ್ತಿ ಆಗ್ತಾ ಇದೆ ಮನಸ್ಸಿನಲ್ಲಿ. ಅಂದರೆ ಇದಕ್ಕೆ ಸೊಲ್ಯೂಷನ್ ಅಂದರೆ ಯಾರನ್ನು ತುಂಬ ವೆಯ್ಟ್ ಮಾಡಬೇಡಿ. ನಿಮ್ಮ ಲೈಫ್ ಎಂಜಾಯ್ ಮಾಡೋದನ್ನು ನೀವು ಮರ್ತಿದ್ದೀರಾ. ಈಗ ನಿಮ್ಮ ಬಗ್ಗೆ ಥಿಂಕ್ ಮಾಡೋದನ್ನು ಕೂಡ ನೀವು ಕೆಲವರು ಮರ್ತಿದ್ದೀರಾ. ನಿಮ್ಮ ಪ್ರೆಸೆಂಟ್ ಲೈಫ್ ಯಾವ ರೀತಿ ಇದೆ ಅಂದರೆ ಬೆಳಗ್ಗೆ ಕೆಲಸ, ಮನೆ, ನಿದ್ರೆ ಈ ರೀತಿ ಆಗ್ತಾ ಇದೆ. ನಿಮ್ಮನ್ನೇ ನೀವು ರಿಸ್ಟ್ರಿಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಬಟ್ ನೀವು ಮಾಡಬೇಕಾಗಿರೋದು ಏನು ಅಂದರೆ ಫ್ರೆಂಡ್ಸ್ ಜೊತೆ ಮಾತಾಡಬಹುದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಹೊರಗಡೆ ರಿಫ್ರೆಶ್ ಆಗಿ ಇದೆಲ್ಲ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಒಂದು ಸಮಾಧಾನ ಅನ್ನೋದು ಸಿಗುತ್ತೆ. ಬಟ್ ನಿಮ್ಮನ್ನೇ ನೀವು ಕಳ್ಕೊಳ್ತಾ ಇದ್ದೀರಾ. ನೀವು ಅವರ ಬಗ್ಗೆನೇ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ಆ ಎನರ್ಜಿ ಇದೆ. ನಿಮ್ಮ ಪಾರ್ಟ್ನರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ಅವರು ಕೂಡ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬ ಲೈಕ್ ಮಾಡ್ತಾ ಇದ್ದಾರೆ, ದಿನಪೂರ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಒಬ್ಬರೇ ಕೂತು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನೀವು ಡೌಟ್ ಮಾಡ್ತಾ ಇದ್ದೀರಾ ಅಥವಾ ಪ್ರೂಫ್ ಕೇಳ್ತಾ ಇದ್ದೀರಾ. ಇದೆಲ್ಲದರಿಂದ ಅವರು ಟಯರ್ಡ್ ಆಗಿದ್ದಾರೆ. ಆ ಎನರ್ಜಿ ಇದೆ. ಮತ್ತು ಈ ರಿಲೇಷನ್ಶಿಪ್ಪಲ್ಲಿ ಫೈಟ್ ಆಗಬಾರ್ದು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅನ್ನೋದಾದರೆ ರೈಟ್ ಟೈಮ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಮೊದಲು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ಕೋಬೇಕು ಅಂತ ಯೋಚನೆ ಇದೆ. ಹೊರಗಡೆ ಫ್ರೆಂಡ್ಸ್ಗಳ ಜೊತೆ ನಿಮ್ಮ ಬಗ್ಗೆ ಮಾತಾಡ್ತಾರೆ. ಅಂದರೆ ಈ ರಿಲೇಷನ್ಶಿಪ್ ಬಗ್ಗೆ ಹೇಳ್ಕೊಳ್ತಾರೆ. ಕೆಲವೊಮ್ಮೆ ತುಂಬ ಲೋನ್ಲಿ ಫೀಲ್ ಮಾಡ್ತಾರೆ. ಅವ್ರಿಗೆ ನಿಮ್ಮ ಜೊತೆ ಇದ್ದ ಮೂಮೆಂಟ್ಸ್, ನೀವು ಒಟ್ಟಿಗೆ ಕಳೆದಿರುವಂತಹ ಬ್ಯೂಟಿಫುಲ್ ಮೆಮೊರೀಸ್ನ ಅವರು ನೆನಪು ಮಾಡ್ಕೊಳ್ತಾರೆ. ನಿಮ್ಮ ನೆನಪು ಅವರಿಂದ ದೂರ ಹೋಗಿಲ್ಲ. ಬಟ್ ಪ್ರಾಬ್ಲಮ್ ಏನು ಅಂದರೆ ನೀವು ಕೆಲವೊಮ್ಮೆ ನಿಮ್ಮಿಬ್ಬರ ನಡುವೆ ಯಾವ ಪ್ರಾಬ್ಲಮ್ ಆಗಿದೆ ಅಂದರೆ ನೀವು ಕಮಿಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ. ಅವರು ಕಮಿಟ್ಮೆಂಟನ್ನು ಕೊಡಲಿಲ್ಲ ಅಥವಾ ಆ್ಯಕ್ಷನ್ ತಗೊಳ್ಳಿಲ್ಲ. ಸೊ ಇದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗಿರ್ಬೋದು. ಅವರು ರೂಡಾಗಿ ಬಿಹೇವ್ ಮಾಡಿದ್ದಾರೆ. ಅವರು ಎಮೋಷನ್ಸ್ನ ಹೈಡ್ ಮಾಡ್ತಾ ಇದ್ದಾರೆ. ಮೂನ್ ಎನರ್ಜಿ ಇದೆ. ಅವರು ಫೀಲಿಂಗ್ಸನ್ನು ತೋರಿಸ್ಕೊಳ್ತಾ ಇಲ್ಲ. ಒಳಗಡೆ ಹರ್ಟ್ ಆಗಿದ್ದಾರೆ, ಅಪ್ಸೆಟ್ ಆಗಿದ್ದಾರೆ. ಬಟ್ ಡೌಟ್ ಕೂಡ ಇದೆ. ಅಂದರೆ ನೀವು ಮೂವ್ ಆನ್ ಆಗಿದ್ದೀರಾ, ದೂರ ಹೊರಟೋಗಿದ್ದೀರಾ ಇವರಿಂದ ಅನ್ನೋ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಇವ್ರಿಗೆ ಈಗೋ, ಆ್ಯಂಗರ್ ಇದೆ. ನೀವು ಇಗ್ನೋರ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ನೀವು ಮುಂದೆ ಹೋಗ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇದರಿಂದ ಅವರ ಈಗೋ ಟ್ರಿಗರ್ ಆಗ್ತಾ ಇದೆ. ಕೋಪ ಇದೆ. ಅವರು ನಿಮ್ಮನ್ನು ಬ್ಲೇಮ್ ಮಾಡಿ ನೋಡ್ತಾ ಇದ್ದಾರೆ. ನೀವಾಗೆ ದೂರ ಹೋಗಿದ್ದೀರಾ ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಏನೇ ತಪ್ಪಾಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಅದಕ್ಕೆ ಕಾರಣ ನೀವು ಅನ್ನೋ ರೀತಿ ನೋಡ್ತಾ ಇದ್ದಾರೆ. ಬಟ್ ನಿಮ್ಮ ಎನರ್ಜಿ ಪ್ರಕಾರ ನೀವೀಗ ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ಕಾನ್ಫಿಡೆಂಟ್ ಆಗ್ತಾ ಇದ್ದೀರಾ, ಫೋಕಸ್ ಮಾಡ್ತಾ ಇದ್ದೀರಾ. ಕೆರಿಯರ್, ಮನಿ, ಗ್ರೋತ್ ಈ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ಈ ವ್ಯಕ್ತಿಯ ನೆನಪಿನಿಂದ ನೀವು ಹೊರಗಡೆ ಬರ್ತಾ ಇಲ್ಲ. ನಿಮ್ಮನ್ನೇ ನೀವು ಕಳ್ಕೊಳ್ಳುವಷ್ಟು ಈ ವ್ಯಕ್ತಿಯನ್ನು ಪ್ರೀತಿಸ್ತಾ ಇದ್ದೀರಾ. ಬಟ್ ತುಂಬ ಚೇಸ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ನಿಮ್ಮ ಬಗ್ಗೆ ಕೂಡ ನೀವು ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ಇದೆ. ನಿಮ್ಮ ಪಾರ್ಟ್ನರ್ ಎನರ್ಜಿ ನಿಮ್ಮ ಮೇಲೆ ಹೆವಿಲಿ ಸ್ಟಕ್ ಆಗಿದ್ದಾರೆ. ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಎಮೋಷ್ನಲಿ ಅವರು ತುಂಬ ಡೌನ್ ಆಗ್ತಾ ಇದ್ದಾರೆ. ಸಡನ್ನಾಗಿ ಕೋಪ ಬರ್ತಾ ಇದೆ ಅವ್ರಿಗೆ. ನೀವು ಯಾಕೆ ಈ ರೀತಿ ಚೇಂಜ್ ಆಗಿದ್ದೀರಾ ಅನ್ನೋ ಫೀಲ್ ಬರ್ತಾ ಇದೆ. ಅವರು ನಿಮಗಾಗಿ ಈ ರಿಲೇಷನ್ಶಿಪ್ಗಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಜಸ್ಟಿಸ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಅಂದರೆ ಕಮಿಟ್ಮೆಂಟ್,
ಆ ವ್ಯಕ್ತಿಯ ಕಡೆಯಿಂದ ಆ್ಯಕ್ಷನ್ ಬರುವ ಎನರ್ಜಿ. ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಓಲ್ಡ್ ಮೂಮೆಂಟ್ಸ್ ಅನ್ನೋದು ಬೇಕು, ಸೇಮ್ ಲವ್ ಬೇಕು, ಆ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ರಿಯೂನಿಯನ್ ಎನರ್ಜಿ ಕೂಡ ಇದೆ. ಅವರು ನಿಮ್ಮ ಮೇಲೆ ತುಂಬ ಅಟ್ಯಾಚ್ ಆಗಿದ್ದಾರೆ. ಈಗೋ, ಫಿಯರ್, ಕನ್ಫ್ಯೂಷನ್ ಕೂಡ ಇದೆ. ನೀವು ದೂರ ಹೋಗ್ತಾ ಇದ್ದೀರಾ ಅನ್ನೋ ಭಯ ತುಂಬ ಜಾಸ್ತಿ ಇದೆ. ಮನಸ್ಸಿನ ಒಳಗಡೆ ತುಂಬ ಲವ್ ಇದೆ, ಹೊರಗಡೆ ತೋರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಜಸ್ಟಿಸ್ ಎನರ್ಜಿ. ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಅವರು ಹೊರಗಡೆ ಸ್ಟ್ರಾಂಗ್ ಆಗಿದ್ದಾರೆ, ಒಳಗಡೆ ಸೈಲೆಂಟ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಮತ್ತೆ ಸರಿಯಾಗಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ರಿಲೇಷನ್ಶಿಪ್ ಮತ್ತೆ ಒಂದಾಗಲಿ ಅನ್ನೋ ಹೋಪ್ ಇದೆ. ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಿನಲ್ಲಿ ನಿಮ್ಮನ್ನು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮತ್ತೆ ಲೈಫ್ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಜಸ್ಟಿಸ್ ಸಿಗುವ ಎನರ್ಜಿ. ನೀವು ಅನುಭವಿಸಿದ ಪೇಯ್ನ್, ವೆಯ್ಟ್ ಎಲ್ಲದಕ್ಕೂ ರಿಸಲ್ಟ್ ಸಿಗುತ್ತೆ. ನೀವು ಡಿಸರ್ವ್ ಮಾಡಿದ ಲವ್ ನಿಮಗೆ ಸಿಗುತ್ತೆ. ಅಂದರೆ ನಿಮ್ಮಿಂದ ತಪ್ಪಾಗಿಲ್ಲ, ಟೈಮ್ ಬರುವಾಗ ನಿಮಗೆ ರೈಟ್ ರಿಸಲ್ಟ್ ಸಿಗುತ್ತೆ ಅನ್ನೋ ಎನರ್ಜಿ ಇದೆ. ಈ ವ್ಯಕ್ತಿಯ ಡೀಪ್ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈ ವ್ಯಕ್ತಿ ಮನಸ್ಸಿನ ಒಳಗಡೆ ಫೀಲ್ ಮಾಡ್ತಾ ಇದ್ದಾರೆ. ಹಳೆಯ ನೆನಪುಗಳು ಅವ್ರಿಗೆ ಬರ್ತಾ ಇದೆ. ಬ್ಯೂಟಿಫುಲ್ ಮೆಮೊರೀಸ್ಗಳು ಅವರ ಮನಸ್ಸಿಗೆ ಬರ್ತಾ ಇದೆ. ನೀವು ಜೊತೆ ಇದ್ದ ಸಮಯ ಮತ್ತೆ ಬೇಕು ಅಂತ ಸ್ಟ್ರಾಂಗ್ ಫೀಲಿಂಗ್ ಇದೆ. ಸೇಮ್ ಲವ್ ಬೇಕು ಅಂದರೆ ಮತ್ತೆ ಮೊದಲಿನ ಹಾಗೆ ಕೇರ್ ಬೇಕು, ಲವ್ ಬೇಕು ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಲಿಟ್ರಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಅದು ಸೇಮ್ ಆದರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನೋ ಫೀಲಿಂಗ್ ಇದೆ. ಅವರು ಸ್ಟಾಕ್ ಮಾಡ್ತಾ ಇದ್ದಾರೆ. ಸ್ಟಾಕ್ ಮಾಡುವ ಎನರ್ಜಿ. ಅವರು ನಿಮ್ಮ ವಾಟ್ಸಪ್ DP, ಇನ್ಸ್ಟಾಗ್ರಾಮ್ ಫೋಟೋ, ಸ್ಟೇಟಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ನೀವು ಏನು ಮಾಡ್ತೀರಾ ಅನ್ನೋ ಕ್ಯೂರಿಯಾಸಿಟಿ, ನೀವು ಹ್ಯಾಪಿ ಆಗಿದ್ದೀರಾ ಅನ್ನೋ ಚೆಕ್. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಅವರು ನಿಮ್ಮನ್ನು ಮರ್ತೋಗಿಲ್ಲ. ದಿನವೂ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಚೆಕ್ ಮಾಡ್ತಾ ಇದ್ದಾರೆ, ಫೋಕಸ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಅಟ್ರ್ಯಾಕ್ಷನ್ ಕಂಟ್ರೋಲ್ ಆಗ್ತಾ ಇಲ್ಲ. ಅವರು ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಬೇಡ, ಬಟ್ ಮತ್ತೆ ಮತ್ತೆ ನಿಮ್ಮ ನೆನಪು ಅನ್ನೋದು ಬರ್ತಾ ಇದೆ. ಮ್ಯಾಗ್ನೆಟಿಕ್ ಪುಲ್ ಅನ್ನೋ ರೀತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆಗೆ ಮನಸ್ಸು ಎಳೀತಾ ಇದೆ. ಆಟೋಮೆಟಿಕಲಿ ನಿಮ್ಮ ಕಡೆಗೆ ಮನಸ್ಸು ಬರ್ತಾ ಇದೆ. ಅವರಿಗೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಕರೆಂಟ್ ಸಿಚುವೇಶನ್ ಯಾವ ರೀತಿ ಇದೆ ಅಂದರೆ ತುಂಬ ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ, ಲೋನ್ಲಿಯಾಗಿ ಫೀಲ್ ಮಾಡ್ತಾ ಇದ್ದಾರೆ. ಯಾರ ಜೊತೆನೂ ಅವರ ಫೀಲಿಂಗ್ಸನ್ನು ಅವ್ರಿಗೆ ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಎಂಟಿ ಇದೆ, ಒಳಗೆ ಖಾಲಿತನ ಇದೆ. ಯಾವುದು ಎಕ್ಸೈಟಾಗಿ ಅವರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ಕಂಪ್ಲೀಟ್, ಲೈಫ್ ಕಂಪ್ಲೀಟ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಯಾಕೆಂದರೆ ಅವ್ರಿಗೆ ಹ್ಯಾಪಿನೆಸ್ ಅಂದರೆ ನೀವು, ಅಂದರೆ ನೀವು ಇದ್ದರೆ ಮಾತ್ರ ಹ್ಯಾಪಿ ಫೀಲ್ ಆಗ್ತಾ ಇದೆ. ನೀವು ಇಲ್ಲದೇ ಇದ್ದರೆ ಲೈಫ್ನಲ್ಲಿ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ನಿಮ್ಮ ಮೇಲೆ ಇನ್ನೂ ಪ್ರೀತಿ ಇದೆ, ನಿಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಮನಸ್ಸಿನ ಒಳಗಡೆ ಸಫರ್ ಆಗ್ತಾ ಇದ್ದಾರೆ. ನೀವು ದೂರ ಹೋಗ್ತಾ ಇರೋದ್ರಿಂದ ಈಗೋ ಹರ್ಟ್ ಆಗ್ತಾ ಇದೆ. ಬಟ್ ಇವರ ಲೈಫ್ನಲ್ಲೂ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ಗಳಿದೆ. ಫೈನಾನ್ಷಿಯಲಿ ಇಶ್ಯೂಸ್, ಹಣದ ಪ್ರಾಬ್ಲಮ್ ಇರ್ಬೋದು, ಲಾಸ್ ಆಗಿರ್ಬೋದು, ಕೆಲಸದಲ್ಲಿ ಟೆನ್ಷನ್ ಇರ್ಬೋದು, ಹೆಲ್ತ್ ಇಶ್ಯೂಸ್, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗಿದೆ. ಅವರು ಕೂಡ ಟಯರ್ಡ್ ಆಗಿದ್ದಾರೆ. ಇಷ್ಟು ಪ್ರಾಬ್ಲಮ್ ಇದ್ದರೂ ಕೂಡ ಅವರ ಮೈಂಡ್ನಲ್ಲಿ ಫಸ್ಟ್ ಪ್ರಿಯಾರಿಟಿ ನೀವೇ ಅನ್ನೋ ಎನರ್ಜಿ ಇದೆ. ಎಲ್ಲ ಪ್ರಾಬ್ಲಮ್ ಇದ್ದರೂ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಮೈಂಡ್ ಫುಲ್ ಕನ್ಫ್ಯೂಷನ್, ಪ್ಲ್ಯಾನಿಂಗ್ ಎನರ್ಜಿ ಇದೆ. ಅವರು ಲಿಟ್ರಲಿ ಯೋಚನೆ ಮಾಡ್ತಾ ಇದ್ದಾರೆ, ಹೇಗೆ ಮತ್ತೆ ಮಾತಾಡೋದು, ಹೇಗೆ ಮತ್ತೆ ಕ್ಲೋಸ್ ಆಗೋದು, ಹೇಗೆ ಮತ್ತೆ ರಿಲೇಷನ್ಶಿಪ್ ಫಿಕ್ಸ್ ಮಾಡೋದು. ಬಟ್ ಪ್ರಾಬ್ಲಮ್ ಏನು ಅಂದರೆ ಕರೇಜ್ ಅನ್ನೋದು ಕಡಿಮೆ ಇದೆ, ಈಗೋ ಅನ್ನೋದು ಅಡ್ಡ ಬರ್ತಾ ಇದೆ, ಫಿಯರ್ ಇದೆ, ನೀವು ರಿಜೆಕ್ಟ್ ಮಾಡ್ತೀರಾ ಅನ್ನೋ ಫಿಯರ್ ಇದೆ. ಅಂದರೆ ಈ ರಿಲೇಷನ್ಶಿಪ್ಗೆ ಮತ್ತೆ ಬರಬೇಕು ಅನ್ನೋ ಇಷ್ಟ ಇದೆ, ಆದರೆ ಹೇಗೆ ಬರೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಿಗ್ಗೆಸ್ಟ್ ಪಾಸಿಟಿವ್ ಎನರ್ಜಿ ಕಾಣ್ತಾ ಇದೆ. ಮತ್ತೆ ರಿಯೂನಿಯನ್ ಆಗುವ ಚಾನ್ಸಸ್ ಸ್ಟ್ರಾಂಗ್ ಆಗಿದೆ ತುಂಬ ಜನರಿಗೆ. ಮತ್ತೆ ಮಾತುಕತೆ ಅನ್ನೋದು ಶುರು ಆಗುತ್ತೆ, ಕನೆಕ್ಷನ್ ಮತ್ತೆ ಬಿಲ್ಡ್ ಆಗುತ್ತೆ. ಆದರೆ ನೀವು ವೆಯ್ಟ್ ಮಾಡ್ತಾನೆ ಇರೋದು ಅಥವಾ ದಿನ ಪೂರ್ತಿ ಅವರ ಬಗ್ಗೆನೇ ಥಿಂಕ್ ಮಾಡ್ತಾ ಇರೋದು ಮಾಡಬೇಡಿ. ತುಂಬ ಚೇಸ್ ಮಾಡೋದು ಮಾಡಬೇಡಿ. ಯಾಕೆ ಅಂದರೆ ನೀವು ತುಂಬ ವೆಯ್ಟ್ ಮಾಡೋದು ಅಥವಾ ಚೇಸ್ ಮಾಡೋದು ಮಾಡ್ತಾ ಇದ್ದರೆ ನಿಮ್ಮ ಎನರ್ಜಿ ವೀಕ್ ಆಗುತ್ತೆ. ನೀವು ನಿಮ್ಮನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಅವ್ರು ಯಾವಾಗ ಬರ್ತಾರೆ ಅಂತ ಅಂದರೆ ನೀವು ಹೀಲ್ ಆಗಬೇಕು. ನೀವು ಮೂವ್ ಆನ್ ಮೋಡ್ಗೆ ಹೋದಾಗ, ನೀವು ನನ್ನ ಲೈಫ್ನ ಬಗ್ಗೆ ನಾನು ಥಿಂಕ್ ಮಾಡಬೇಕು ಅಂತ ಫೀಲ್ ಬಂದಾಗ ಅವರು ಸಡನ್ಲಿ ಬರ್ತಾರೆ ನಿಮ್ಮ ಲೈಫ್ನಲ್ಲಿ. ಅಂದರೆ ನೀವು ಮೂವ್ ಆನ್ ಆಗಬೇಕು ಅಂತ ಅಲ್ಲ, ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಶುರು ಮಾಡಬೇಕು. ಚೇಸ್ ಮಾಡೋದನ್ನು ಬಿಡಬೇಕು. ತುಂಬ ಅದರ ಬಗ್ಗೆನೇ ಥಿಂಕ್ ಮಾಡ್ತಾ ಫೋಕಸ್ ಮಾಡ್ತಾ ಕೂತ್ಕೊಂಡಿದ್ರೆ ನಿಮ್ಮ ಎನರ್ಜಿ ವೀಕ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಯೂನಿವರ್ಸ್ ಕಡೆಯಿಂದ ಯಾವ ಅಡ್ವೈಸ್ ಇದೆ ಅಂತ ನೋಡೋದಾದರೆ, ಓವರ್ ಥಿಂಕಿಂಗ್ ಬೇಡ, ತುಂಬ ಚೇಸ್ ಮಾಡಬೇಡಿ. ನಿಮ್ಮ ಕೆರಿಯರ್, ನಿಮ್ಮ ಮನಿ, ನಿಮ್ಮ ಸೆಲ್ಫ್ ಗ್ರೋತ್ ಅದರ ಬಗ್ಗೆ ಥಿಂಕ್ ಮಾಡಿ, ಅದರ ಬಗ್ಗೆ ಫೋಕಸ್ ಮಾಡಿ. ಗ್ರ್ಯಾಟಿಟ್ಯೂಡ್ ಅಂದರೆ ಈಗ ಇರುವ ಲೈಫ್ ಅಪ್ರಿಷಿಯೇಟ್ ಮಾಡಿ. ಇಲ್ಲದೇ ಇರೋದನ್ನು ಚೇಸ್ ಮಾಡಬೇಡಿ.
ನಿಮ್ಮ ಲೈಫನ್ನು ನೀವು ಬಿಲ್ಡ್ ಮಾಡಿ ಲವ್ ನಿಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ. ಆ ವ್ಯಕ್ತಿ ನಿಮ್ಮ ಲೈಫ್ಗೆ ಮತ್ತೆ ಬಂದೇ ಬರ್ತಾರೆ. ಕಮಿಟ್ಮೆಂಟ್ ಎನರ್ಜಿ ಇದೆ. ಅವರ ಎಮೋಷ್ನಲ್ ಸ್ಟೇಟ್ ಯಾವ ರೀತಿ ಇದೆ ಅಂದರೆ, ಅವರು ಈಗ ನೀವು ದೂರ ಆಗಿರೋದ್ರಿಂದ ಹರ್ಟ್ ಆಗಿದ್ದಾರೆ, ಕನ್ಫ್ಯೂಸ್ ಆಗಿದ್ದಾರೆ. ಒಂದೇ ಟೈಮ್ನಲ್ಲಿ ಹೋಪ್ ಕೂಡ ಇದೆ, ಈ ರಿಲೇಷನ್ಶಿಪ್ ಸರಿಯಾಗುತ್ತೆ ಅನ್ನೋ ಹೋಪ್ ಇದೆ. ಬಟ್ ಪೇಯ್ನ್ ಇದೆ, ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಎಲ್ಲ ಕನ್ಫ್ಯೂಷನ್ ಇದ್ದರೂ ಕೂಡ ಅವರು ಇನ್ನೂ ಕೂಡ ನಿಮ್ಮನ್ನು ಲೈಕ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮರೆತಿಲ್ಲ, ಮೂವ್ ಆನ್ ಆಗಿಲ್ಲ, ಇನ್ಸೈಡ್ ಸ್ಟಿಲ್ ಕನೆಕ್ಟೆಡ್ ಆಗಿದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಸೊ ಈ ಸ್ಮಾಲ್ ನೈಟ್ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಅನ್ನೋದು ಆದಷ್ಟು ಬೇಗ ಸರಿಯಾಗಲಿ. ನಿಮ್ಮ ಲೈಫ್ನಲ್ಲಿ, ನಿಮ್ಮ ಲವ್ ಲೈಫ್ನಲ್ಲಿ ಖುಷಿ ಅನ್ನೋದು ತುಂಬಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಡೀಪ್ ರೀಡಿಂಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.